ನಮಸ್ಕಾರ ಎಲ್ಲರಿಗೂ. ಸೊ ಇನ್ನೊಬ್ಬರು ಸಿಕ್ಕಿದ್ರಲ್ಲಿ ಪ್ರಸನ್ನ ಥಿಯೇಟ್ರಲ್ಲೇ ಬನ್ನಿ, ಅವ್ರಿಗೂ ಮಾತಾಡ್ಸೋಣ. ಅವರಲ್ಲೂ ಎಂತೆಂಥ ವಿಚಾರ ಇದೆ ಅಂತ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ನಿಖಿಲ್ ಅಂತ. ಓಕೆ ಸರ್, ಏನು ಮೂವಿ ನೋಡೋಕೆ ಬಂದಿದ್ದೀರಿ ಅಂತ ಅನಿಸುತ್ತೆ ಇವತ್ತು. ಸರ್ ಏನು ಅನಿಸುತ್ತೆ ಮೂವಿ ಬಗ್ಗೆ? ಮೂವಿ ಬಗ್ಗೆ ಅನ್ಸೋದೇನಿಲ್ಲ ಸರ್, ಅದು ಒಂದೇ ಮಾತು, ಇಟ್ ಈಸ್ ಅ ಡೈರೆಕ್ಟರ್ಸ್ ಕಲ್ಟ್ ಮೂವಿ. ಅದು ಯಾವುದೇ ಡೈರೆಕ್ಟರ್ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿ ಡೈರೆಕ್ಷನ್ ಮಾಡಬೇಕು ಅಂತ ಬರೋನಾಗಿರ್ಬೋದು ಅಥವಾ ಬರಹಗಾರ ಆಗಿರ್ಬೋದು, ಮೈನಾಗಿ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಎನ್ಸೈಕ್ಲೋಪೀಡಿಯಾ ಇನ್ ದ ಸೆನ್ಸ್, ಈ ಫಿಲಮ್ ನೋಡಿಬಿಟ್ಟು ಹೆಂಗೆ ಮಾಡಬೇಕು, ನಾವು ಡೈರೆಕ್ಟರ್ ಆಗಿದ್ದಾಗ ನಾವು ಹೆಂಗಿರಬೇಕು, ನಮ್ಮ ಡೈರೆಕ್ಟರ್ ಕ್ವಾಲಿಟಿನ ಕಳ್ಕೊಳ್ದೇ ಇರೋದಕ್ಕೆ ಹೆಂಗಿರಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಈ ಸಿನಿಮಾ. ಸರ್ ನೀವೇನು ಮಾಡ್ಕೊಂಡಿದ್ದೀರಾ ಸರ್? ನಾನು ಒಬ್ಬ ರೈಟರು, ಡೈರೆಕ್ಟರು. ನೋಡಿ ಸ್ನೇಹಿತರೆ, ಇವರು ಒಬ್ಬರು ಡೈರೆಕ್ಟ್ರು, ಆರ್ಟಿಸ್ಟೂ ಸಹ. ಸರ್ ಹೇಗೆ ನೀವು ಡೈರೆಕ್ಟ್ರು ಮೊದಲಿಂದನ ಹೇಗೆ? ನಾನು ಮೊದಲಿಂದ ಡೈರೆಕ್ಟರ್ ಅಲ್ಲ, ನಾನು ಆ್ಯಕ್ಚುಲಿ ಫಿಲಮ್ ನೋಡಿದ್ದೆ ನಾನು ಸ್ಕೂಲಿಗೆ ಬಂದಮೇಲೆ. ಈ ಸಿನಿಮಾ ರಿಲೀಸ್ ಆದಾಗ ನನಗೆ ಇನ್ನೂ 5 ವರ್ಷ. ಓಕೆ. ಅವಾಗ ನನಗೆ ಗೊತ್ತಿರಲಿಲ್ಲ ಉಪೇಂದ್ರ ಯಾರು ಏನು ಅನ್ನೋದು, ನನಗೇನು ಐಡಿಯಾ ಇರಲಿಲ್ಲ. ನಾನು 6th or 7th ಇದ್ದಾಗ ನನ್ನ ಫ್ರೆಂಡ್ VCD ತೊಗೊಬಂದು ಈ ಫಿಲಮ್ ಹಾಕ್ದ. ಈ ಫಿಲಮ್ ಹಾಕಿದಾಗ ನನಗೆ ಅವಾಗ ಏನು ಅರ್ಥ ಆಗಿಲ್ಲ. ಆಗ ಜಸ್ಟ್ ಜಾಲಿ ಆಗಿತ್ತು ಮೂವಿ. ಓಪನಿಂಗ್ ಸೀನ್ಸ್ ಅವ್ರನ್ನ ಶೂಟ್ ಮಾಡೋದು, ಕೆಲಸ ಇಲ್ಲ ಅಂದಾಗ ಅಲ್ಲ ಒಂಥರ ಜಾಲಿ ಆಗಿತ್ತು. ಬಟ್ ಲೇಟ್ರ್ ಆನ್ ಈ ಕಾಲೇಜ್ ಟೈಮಿಗೆ ಬಂದಾಗ ಇನ್ನೊಂದು ಸಲ ನೋಡಿದ್ವಲ್ಲ, ಆಗ ಒಂದು ಲೆವೆಲ್ ಆಫ್ ಮೆಚುರಿಟಿ ಬಂದಿತ್ತು ಮೈಂಡಲ್ಲಿ, ಈ ಲೈಫ್ ಎಕ್ಸ್ಪೀರಿಯನ್ಸಸ್ಸಿಂದ. ಅವಾಗ ನೋಡಿದಾಗ ಅನ್ನಿಸ್ತು ಕರೆಕ್ಟ್ ಅಲ್ಲ, ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರು ನನಗನ್ಸ್ದಂಗೆ ಪ್ರತಿಯೊಬ್ಬರು ಡೈರೆಕ್ಟರ್ಗಳೇ, ಪ್ರತಿಯೊಬ್ಬ ಕಾಮನ್ ಪರ್ಸನ್ನು ಡೈರೆಕ್ಟರೇ. ಬಿಕಾಸ್ ಅವ್ನು ಹೆಂಗೆ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದನ್ನು ಅವ್ನು ಡೈರೆಕ್ಟ್ ಮಾಡ್ಕೋತಿರ್ತಾನೆ. ಅದನ್ನೇ ನಾವು ಪರದೆ ಮೇಲೆ ತೋರಿಸಿದ್ರೆ ನಾವು ಆ ಡೈರೆಕ್ಟರ್ ಆಗ್ತೀವಿ, ಫಿಲ್ಮ್ ಡೈರೆಕ್ಟರ್ ಆಗ್ತೀವಿ. ಸೊ ನಾನು ಯಾಕೆ ಡೈರೆಕ್ಟರ್ ಆಗಬಾರ್ದು ಅಂತ ನಂಗೆ ಅಲ್ಲಿಂದ ಒಂದು ಥಾಟ್ ಶುರು ಆಯಿತು. ಸೊ ಆ ಥಾಟಿಗೆ ಒಂದು ಸೀಡ್ ಹಾಕಿದ್ದೊಂದು ಬೀಜ ಬಿತ್ತಿದ್ದು ಈ ಸಿನಿಮಾ. ಅಂದರೆ ಉಪೇಂದ್ರ ಅವರೇ ಇನ್ಸ್ಪಿರೇಷನು ನಿಮಗೆ? ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಒಂದು ಬೀಜ ಬಿತ್ತುಬಿಟ್ರು ಅವರು, ಡೈರೆಕ್ಟರ್ ಆಗು ನೀನು ಅನ್ನೋ ಥರ. ಸೊ ಇನ್ಸ್ಪಿರೇಷನ್ ಅಂದರೆ ಏನಂತ, ಇನ್ಸ್ಪಿರೇಷನ್ ಅಂದರೆ ಸುಮಾರು ಥರಗಳಿದೆ. ಈಗ ಒಂದು ಸ್ಟೋರಿ ಬರೀಬೇಕು ಅಂದಾಗ ನಾವು ಯಾವುದೋ ಲೊಕೇಶನ್ಗೆ ಹೋಗಿ ಅಲ್ಲಿಂದ ಇನ್ಸ್ಪೈರ್ ಆಗ್ತೀವಿ, ಮೋಟಿವೇಟ್ ಆಗ್ತೀವಿ. ಬಟ್ ಒಂಥರ ಈ ಬೀಜ ಬಿತ್ತೋದು ಅನ್ನೋದು ಹೆಂಗೆ ಅಂದರೆ ಒಂಥರ ಕ್ರಿಯೇಟರ್ ಅನ್ಬೋದು. ಈಸ್ ಅ ಕ್ರಿಯೇಟರ್ ಆಫ್ ಮೈ ಡೈರೆಕ್ಟರ್ ಡ್ರೀಮ್. ವಾವ್, ಸೂಪರ್. ನೋಡಿ ಎಂಥ ಟೈಟಲ್ ಕೊಟ್ಟರು. ಒಬ್ಬ ಡೈರೆಕ್ಟರ್ನ ಸೃಷ್ಟಿ ಮಾಡಿರೋ ಡೈರೆಕ್ಟರ್ ಉಪೇಂದ್ರ ಅವರ ಬಗ್ಗೆ ಎಂಥ ಒಂದು ಮಾತು ಹೇಳಿದ್ರು. ಸರ್ ಅವರು ಪರ್ಸ್ನಲ್ಲಿಗೆ ಉಪೇಂದ್ರ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪರ್ಸ್ನಲಿ ಉಪೇಂದ್ರ ಅವ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಾನು ಅವ್ರನ್ನ ಒಂದ್ಸಲ ಭೇಟಿ ಮಾಡಿದ್ದೆ ಅಷ್ಟೇ, ಅವ್ರು ಹುಟ್ಟಿದಬ್ಬದ ದಿನ. ಹೋದಾಗ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಡೌನ್ ಟು ಅರ್ತ್, ಹಂಬಲ್ ಪರ್ಸನ್ನು. ಆಮೇಲೆ ಏನು ಈಗೋ ಕಲ್ಮಶ ಅಂಥವೆಲ್ಲ ಏನೂ ಇಲ್ಲ ಅವರಲ್ಲಿ. ಒಂಥರ ಏನನ್ಬೋದು, ಕ್ಲೀನ್. ಈಗ ಅವ್ರೇನು ಪ್ರಜಾಕೀಯ ಅಂತ ಹೇಳ್ತಾರೆ, ಟ್ರಾನ್ಸ್ಪರೆನ್ಸಿ ತಗೊಬನ್ನಿ ಅಂತ, ಆ ವ್ಯಕ್ತಿನೇ ಹಂಗೆ. ಆ ವ್ಯಕ್ತಿನೇ ಒಂಥರ ಪ್ರಜಾಕೀಯ, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಅವರು. ಅಂದರೆ ಪ್ರಜಾಕೀಯನೂ ಬಗ್ಗೆನೂ ಗೊತ್ತು ನಿಮಗೆ. ಸೊ ಏನು ಗೊತ್ತು ಸರ್ ಪ್ರಜಾಕೀಯ ಬಗ್ಗೆ ತಮಗೆ? ಸರ್ ಪ್ರಜಾಕೀಯ ನಾನು ಅಬ್ಸರ್ವ್ ಮಾಡಿರೋಂಗೆ, ನಾನು ಅರ್ಥ ಮಾಡ್ಕೊಂಡ್ರಂಗೆ. ಯಾಕಂದರೆ ಪ್ರಜಾಕೀಯ ಅನ್ನೋದು ನಿಮಗೆ ಉಪ್ಪಿ ಫಿಲಮ್ ಥರ ಓಪನ್ ಎಂಡಿಂಗು, ಯಾರು ಹೆಂಗೆ ಬೇಕಾದ್ರೂ ಅರ್ಥ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೂ ತೊಗೋಬೋದು. ನಾನು ಅರ್ಥ ಮಾಡ್ಕೊಂಡಿರೋದು ಹೆಂಗೆ ಅಂದರೆ, ನೀವು ಸ್ಟೇಜ್ ಮೇಲೆ ನಿಂತರೆ ರಾಜಕೀಯ, ಸ್ಟೇಜ್ ಹೇಳಿದ್ರೆ ಪ್ರಜಾಕೀಯ. ಅದು ನನಗೆ ಗೊತ್ತಿರೋ ಪ್ರಜಾಕೀಯ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಪ್ರಜಾಕೀಯ, ನಮ್ಮ ಕೆಲಸಕ್ಕೆ ಇನ್ನೊಬ್ಬರ ಹತ್ರ ಹೋಗೋದು ರಾಜಕೀಯ. ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಪ್ರಜಾಕೀಯ, ನಾವು ಬೇರೆಯವ್ರ ಹತ್ರ ಹೋಗೋದು ರಾಜಕೀಯ. ಅಂದರೆ ಇನ್ನೂ ಬಿಡಿಸಿ ಹೇಳ್ಬೇಕು ಅಂತಂದರೆ, ನಮ್ಮ ಕೆಲಸಗಾರರು ನಾವು ಹೇಳ್ದಂಗೆ ಕೆಲಸ ಮಾಡಿಸ್ಕೊಳೋದು ನಮ್ಮ ಬುದ್ಧಿವಂತಿಕೆಯಲ್ಲಿ ನಮ್ಮ ಕೈಲಿರಬೇಕು. ಇದು ಪವರು. ನಾವು ಇನ್ನೊಬ್ರಿಗೆ ಓಟ್ ಹಾಕ್ಬಿಟ್ಟು ನಾವು ಅವ್ರ ಹತ್ರ ಹೋಗೋದು ಅದು ರಾಜಕೀಯ. ಖಂಡಿತ ಕರೆಕ್ಟಾಗಿ ಹೇಳಿದ್ರೆ. ಇನ್ನು ಏನು ವಿಸ್ತಾರವಾಗಿ ಹೇಳ್ಬೇಕು ಅಂದರೆ ಪ್ರಜಾಕೀಯ ಬಗ್ಗೆ ನಾವು ಓಟ್ ಹಾಕಿದ್ರಾ ಲಾಸ್ಟ್ ಟೈಮು? ಹಾಕಿದೆ ಸರ್, ಪ್ರಜಾಕೀಯಾಗೆ ಹಾಕಿದ್ದು ಓಟ್. ನಾನು ಅದನ್ನು ಹೇಳ್ಬಿಟ್ಟಿದ್ದೆ ನಮ್ಮ ಮನೇಲಿ. ನಾನು 18 years ಆದಾಗ ನಮ್ಮ ಮನೇಲಿ ಓಟ್ ರೆಡಿ ಮಾಡಿಸ್ಕೊ ಅಂತ ಇದ್ರು. ನಾನು ಹೇಳಿದೆ ಉಪೇಂದ್ರ ಪಾರ್ಟಿ ಇಡೋ ತನಕ ನಾನು ಓಟ್ ರೆಡಿ ಮಾಡಲ್ಲ, ಮಾಡೋದೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದೆ. ಅವ್ರ ಪಾರ್ಟಿ ಇಟ್ಟಿದ ವರ್ಷನೇ ನಾನು ಹೋಗಿ ಇಮ್ಮಿಡಿಯೇಟ್ ಒಂದೇ ವಾರಕ್ಕೆ ಹೋಗಿ ಓಟ್ ರೆಡಿ ಅಪ್ಲೈ ಮಾಡಿದೆ. ಸೂಪರ್. ಸೊ ಅಷ್ಟೊಂದು ನಂಬಿಕೆ ನಿಮಗೆ ಉಪೇಂದ್ರ ಅವ್ರ ಮೇಲೆ? ಉಪೇಂದ್ರ ಅವ್ರ ಮೇಲೆ ನಂಬಿಕೆ ಅಲ್ಲ, ನನ್ನ ಮೇಲೆ ನನ್ನ ನಂಬಿಕೆ ಅದು. ನೋಡಿ ಇದ್ದು ಚಪ್ಪಾಳೆ ಹೊಡೀರಿ ವೀಕ್ಷಕರೇ. ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ನೋಡಿ, ಇದು ಬೇಕಾಗಿರೋದು ನಮಗೆ ಕರ್ನಾಟಕ ಜನಗೆ. ನನ್ನ ಮೇಲೆ ಫಸ್ಟ್ ನನಗೆ ನಂಬಿಕೆ ಇರಬೇಕು. ನಾನು ಓಟ್ ಹಾಕಿದ್ಮೇಲೆ ನಾನು ಜವಾಬ್ದಾರಿ ತೊಗೋಬೇಕು, ಜವಾಬ್ದಾರಿ ತೊಗೊಂಡು ನಾನು ಕೆಲಸ ಮಾಡಿಸ್ಕೊತೀನಿ ಅನ್ನೋದು ಇದು. ಅಂದರೆ ಇವ್ರ ಅರ್ಥ ಏನು ಅಂತಂದರೆ, ನಾನು ಅಲ್ಲಿ ವಿಚಾರ ಇಂಪಾರ್ಟೆಂಟು. ಸರ್ ನಿಮಗೆ ವಿಚಾರ ಇಂಪಾರ್ಟೆಂಟಾ, ಅಲ್ಲಿ ನಿಂತಿರೋ MLA MP ಇಂಪಾರ್ಟೆಂಟಾ? ಇಲ್ಲ, ಖಂಡಿತ ವಿಚಾರ ಇಂಪಾರ್ಟೆಂಟ್ ನನಗೆ. ವಿಚಾರ ಜೊತೆಗೆ ಈಗ ಏನು ಗೊತ್ತಾ, ವಿಚಾರ ಇಂಪಾರ್ಟೆಂಟು ಅಂತ ಪ್ರಚಾರ ಮಾಡೋದು ಒಂಥರ,
ಪ್ರಚಾರ ಆದ್ಮೇಲೆ ನಾವು ಅವ್ರಿಗೆ ಓಟ್ ಹಾಕಿದ್ಮೇಲೆ ಆ ವಿಚಾರನ ಅವ್ರು ಮರಿಬಾರ್ದು. ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮ ಕಾಂಟ್ಯಾಕ್ಟಲ್ಲಿ ಇರಬೇಕು. ಆಮೇಲೆ ನಾವು ಯಾವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೋತೀವಿ ಅವ್ರು ಅಷ್ಟೇ ಫ್ರೀಯಾಗಿ ಸಿಗಬೇಕು, ವಿತೌಟ್ ಎನಿ ಸ್ಟೇಟಸ್ ಆರ್ ಎನಿಥಿಂಗ್. ಅವ್ರು ನಮ್ಮ ಜೊತೆ ಅಷ್ಟೇ ಸ್ಟೇಜ್ಲೆಸ್ ಆಗಿ ಇರಬೇಕು ಅನ್ನೋದು ಅಷ್ಟೇ ನನ್ನ ಐಡಿಯಾಲಜಿ. ಇಲ್ಲ, ಖಂಡಿತ ಅವ್ರು ಇರ್ತಾರೆ. ಆದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ನಿಮಗೆ ಸೇರಿಸ್ತೀನಿ. ನೀವು ಜವಾಬ್ದಾರಿ, ಯಾಕಂದರೆ ನೀವು ಮಾಲೀಕರಾದ್ಮೇಲೆ ಕೆಲಸಗಾರರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದನ್ನೇ ಇಲ್ಲಿ ಇಂಪಾರ್ಟೆಂಟು. ಉಪೇಂದ್ರ ಅವ್ರು ಅದಕ್ಕೆ ಹೇಳ್ತಾ ಇರ್ತಾರೆ, ನೀವು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿಸ್ಕೊಂಡಂಗಿದ್ರೆ ಮಾತ್ರ ಪ್ರಜಾಕ್ಕೆ ಕೋಟ್ ಹಾಕಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟು ಸರ್. ಈಗ ಕೆಲಸ ಮಾಡಿಸ್ಕೊಳ್ಳೋದು ಒಂದು ಅಂತಾನೆ ಅಲ್ಲ. ಈಗ ಪ್ರಜಾಕ್ಯಾಗ ಉಪೇಂದ್ರ ಇಂದ ಪ್ರಜಾಕ್ಯಾಗ ಓಟ್ ಹಾಕ್ದೆ ಅನ್ನೋದು ಇರಬಾರ್ದು. ಆ್ಯಕ್ಚುಲಿ ಉಪೇಂದ್ರ ಈಸ್ ಜಸ್ಟ್ ಓನ್ಲಿ ಎ ಸ್ಟೇಜ್, ಅದೊಂದು ದಾರಿ ಅಷ್ಟೇ. ಅವರೊಂದು ದಾರಿ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಉಪೇಂದ್ರ ಇರಲ್ಲ. ಉಪೇಂದ್ರನ ಪ್ರತಿಯೊಬ್ಬನಲ್ಲೂ ನೋಡ್ಕೊಳ್ಳೋನ್ ಇರ್ತಾನಲ್ಲಿ. ಇವಾಗ ನನ್ನಲ್ಲಿ ನಾನು ಉಪೇಂದ್ರ ನೋಡ್ಕೋತೀನಿ. ಸೊ ನನ್ನ ಮೇಲೆ ನನಗೆ ನಂಬಿಕೆ ಅದು. ಸೊ ನನಗೊಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂದಾಗ ನಾನು ಆ ದಾರಿಲಿ ಹೋಗೋಕೆ ಇಷ್ಟಪಡ್ತೀನಿ, ವಿತ್ ಆರ್ ವಿತೌಟ್ ಉಪೇಂದ್ರ. ಸೊ ಅದು ನನ್ನ ಪಾಲಿಸಿ. ಸರ್, ಮತ್ತೆ ಇದು ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೀರಿ. ಇವತ್ತೂ ಐ ಥಿಂಕ್ ಮೂವಿಗೆ ಬಂದಿದ್ದೀರಿ ಅಂತ ತಿಳ್ಕೊಳ್ತೀನಿ. ಸೊ ಮೂವಿ ನೀವು ಇದು ಮೊದಲನೇ ಸರಿನಾ ಅಥವಾ ಹೇಗೆ? ಇಲ್ಲ ಸರ್, ಇದು ನನ್ನ 3ನೇ ಸಲ. ಫ್ರೈಡೆಯಿಂದ ನಾನು ಫ್ರೈಡೇ ಒಂದು ಶೋ ಹೋದೆ, ಸ್ಯಾಟರ್ಡೇ ನೆನ್ನೆ ಒಂದು ಶೋ ಹೋದೆ, ಇವತ್ತು ಒಂದು ಶೋ ಬಂದಿದ್ವಿ. ಇದು ಅಂದ್ರೆ ರಿಲೀಸ್ ಆದಾಗ್ಲಿಂದ 3ನೇ ಸತಿ ಪ್ರತಿ ದಿವಸ ಬರ್ತಾ ಇದ್ದೀರಿ? ಡೈಲಿ ಬರ್ತೇನೆ. ಆ್ಯಕ್ಚುಲಿ ಕಡಿಮೆ ಇದೆ. ಆ್ಯಕ್ಚುಲಿ ಅವ್ರದ್ದು ಡೈರೆಕ್ಷನ್ ಫಿಲಮ್ ರಿಲೀಸ್ ಆಯಿತು ಅಂದರೆ ನಾನು ಮನೆಗೆ ಹೋಗಲ್ಲ. ಅರ್ಲಿ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ರೆ ಲೇಟ್ ನೈಟ್ ಶೋ ತನಕ ಹೋಗುತ್ತೆ. ಈಗ ಸ್ವಲ್ಪ ಏನೋ ಒಂಚೂರು ಕೆಲಸಗಳು ಬಿದ್ದುಬಿಟ್ಟಿದ್ರಿಂದ ನನಗೆ ಕಂಟಿನ್ಯೂಸ್ ಶೋಸ್ ನೋಡೋಕ್ಕಾಗಲಿಲ್ಲ. ಸೊ ಪರ್ ಡೇ ಒಂದೊಂದು ಶೋ ನೋಡ್ತೇನೆ. ಅದು ಒಂದು ಬೇಜಾರಿದೆ, 3 ಸಲ ನೋಡೋಕ್ಕಾಯ್ತಲ್ಲ ಅಂತ. ನಂಗೆ ಇನ್ನೊಂದು 6-7 ಸಲ ನೋಡಬೇಕಿತ್ತು ಅಂತ ನನಗಿರೋದು. ನೋಡೋಣ, ಬೈ ಗಾಡ್ಸ್ ಗ್ರೇಸ್ ಏನಾದ್ರು ಟೈಮ್ ನಂಗೆ ಸಿಕ್ಕಿ ಮತ್ತೆ ನಾಳೆ ಹೋಗೋಕ್ಕಾಯ್ತು ಅಂದರೆ ಮತ್ತೆ ಇನ್ನೊಂದು ಶೋ ಆಗತ್ತೆ ನಾಳೆ. ಅಂದರೆ ಮತ್ತೆ ನಿಮಗೆ ಅದು ನಿನ್ನೆ ಅಂದರೆ 17ನೇ ತಾರೀಕು, 18ನೇ ತಾರೀಕು, ಇವತ್ತು 19ನೇ ತಾರೀಕು, ಮತ್ತು ಇವತ್ತು ಎಲ್ಲ ಸೇರಿದ್ರೆ ನಿಮಗೆ ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ? ಯಾಕೆ ನೀವು ಇಷ್ಟೊಂದು ಪ್ರತಿ ಒಂದು ಸರಿ ನೋಡ್ತಾ ಇದ್ದೀರಿ? ಇಲ್ಲ, ನಾನು ಇಷ್ಟಪಟ್ಟ ಮೇಲೆ ಹಂಗೇನೆ ನಾನು ನೋಡ್ತಾನೆ ಇರ್ತೀನಿ. ಸೊ ಈಗ ಉಪೇಂದ್ರ ಡೈರೆಕ್ಷನ್ ಫಿಲಮ್ಗಳು ಹೆಂಗೆ ಅಂದರೆ ಹೇಳಿದ್ನಲ್ಲ, ಕ್ರಿಯೇಟರ್ ಆಫ್ ದ ಸೀಡ್ ಇನ್ ಮೈ ಮೈಂಡ್ ಅಂತ. ಅಲ್ಲ, ಈಗ ಫಸ್ಟ್ನೇ ಸತಿ ನೋಡೋದಕ್ಕೂ ಮತ್ತೆ 2ನೇ ಸತಿ ನೋಡೋದಕ್ಕೂ ಅಥವಾ 3ನೇ ಸತಿ 4ನೇ ಸತಿ ನೋಡೋದಕ್ಕೂ ಏನಾದರೂ ಡಿಫ್ರೆನ್ಸ್ ಏನಾದರೂ ಕಾಣಿಸ್ತಾ? ಖಂಡಿತ ಡಿಫ್ರೆನ್ಸ್ ಇದೆ. ಯಾಕಂದರೆ 17ನೇ ತಾರೀಕು ನಾನು ಸಿನಿಮಾ ನೋಡಿದಾಗ ನನಗೆ ಒಂದು ರೀತಿ ಅರ್ಥ ಆಯಿತು ಸಿನಿಮಾ. ಕೆಲವು ನನ್ನಲ್ಲಿ ಕಾಡ್ತಿದ್ದಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ನನಗೆ ಸಿನಿಮಾದಲ್ಲಿ. ಮತ್ತೆ ನಿನ್ನೆ ಹೋಗಿದ್ದಾಗ ಉಪೇಂದ್ರ ಅವರು ಈ ಸಿನಿಮಾ ಮಾಡಿದಾಗ ಇಟ್ಕೊಂಡಿದ್ದು ಥಾಟ್ ಏನು ಅನ್ನೋದು ಅರ್ಥ ಆಯಿತು. ಮತ್ತು ಇವತ್ತು ನೋಡಿದಾಗ ಏನು ಅರ್ಥ ಆಗೋದು ಗೊತ್ತಿಲ್ಲ. ಐ ಆಮ್ ವೆಯ್ಟಿಂಗ್, ನೋಡಬೇಕು. ಬಿಕಾಸ್ 98ಅಲ್ಲೇ ಅವರು ಪ್ರಜಾಕೀಯ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಏನು ಇವಾಗ BJP ಅವರು ಸ್ವಚ್ಛ ಭಾರತ್ ಅಂತ ಹೇಳ್ತಿರ್ಬೋದು ಮೋದಿಯವರು, ಉಪೇಂದ್ರ ಅವರು ಆವಾಗಲೇ ತೋರಿಸ್ಬಿಟ್ಟಿದ್ದಾರೆ ಸ್ವಚ್ಛ ಭಾರತ್ ಅನ್ನೋದು. ಆವಾಗಲೇ ಅವರು ಓಪನಿಂಗ್ ಸೀನಲ್ಲಿ ಬಾಳೆಹಣ್ಣು ಸಿಪ್ಪೆ ಎತ್ತಿ ಬಿಸಾಕ್ತಾರೆ, ಫಸ್ಟ್ ಇಂಡಿಯನ್ ಕ್ಲೀನ್ ಮಾಡಬೇಕು ಅಂತಾರೆ. ಆಮೇಲೆ ಪ್ರತಿಯೊಬ್ಬ ಜವಾಬ್ದಾರಿ ಇಲ್ಲದೆ ಕೂತಿರೋನನ್ನು ಶೂಟ್ ಮಾಡಿ ಬಿಸಾಕ್ತಾರೆ. ಅಂದರೆ ಇಟ್ ಈಸ್ ಅ ಮೆಟಫರಿಕಲ್ ವೇ ಆಫ್ ಶೋಯಿಂಗ್ ಇಂಥವ್ರು ವೇಸ್ಟು. ಆಮೇಲೆ ಕುಡ್ಕೊಂಡು ಹೆಂಡ್ತಿರ ಜೊತೆ ಜಗಳ ಮಾಡ್ತಿರೋರು ಇಂಥವ್ರು ವೇಸ್ಟು. ಸೊ ಇಂಥವ್ರನ್ನೆಲ್ಲ ಶೂಟ್ ಮಾಡ್ಕೊಂಡು ಅವ್ರು ಬಂದು ತೋರಿಸ್ಬೇಕಾದ್ರೇ ಅಲ್ಲಿ ಮೆಟಫರ್ ಏನಿದೆ ಅಂದರೆ ಅರ್ಥ, ನೀವು ಈ ಥರ ಇದ್ದಾಗ ಇಂಡಿಯಾಗೆ ಬಾರ ನೀವು. ಯಾರು ಕೋಟಿ ಕೊಟ್ಬಿಟ್ಟು ಮನೆ ಕಟ್ಸಿರ್ತಾರೆ, ಇಬ್ಬರೇ ಇರ್ತಾರೆ ಮನೆಯಲ್ಲಿ, ಅವ್ರ ಮನೆ ಕಲ್ಲು ಹೊಡೆದ್ಬಿಟ್ಟು ಒಬ್ಬ ತಾತಂಗೆ ಬರ್ಕೊಡ್ತಾರೆ. ಖಂಡಿತ ಒಬ್ಬ ಮನುಷ್ಯ ಮಲ್ಗ 2 ಅಡಿ 3 ಅಡಿ ಜಾಗ ಸಾಕು. ಇಬ್ಬರಿರೋದಕ್ಕೆ ಅಷ್ಟು ದೊಡ್ಡ ಮನೆ ಏನಕ್ಕೆ? ಒಬ್ಬ ತಾತ ಅಷ್ಟು ಕಷ್ಟಪಡ್ತಾ ಇದ್ದಾನೆ ಅಂದಾಗ ಅವ್ನಿಗೊಂದು ಮನೆ ಕೊಡ್ಬೋದು, ಒಂದು ಜಾಗ ಕೊಡ್ಬೋದು. ನೀವು ರೆಂಟ್ಗಾದ್ರೂ ಆಗಿರ್ಬೋದು, ಸ್ವಂತಕ್ಕಾದ್ರೂ ಆಗಿರ್ಬೋದು, ನಿಮ್ಮ ಒಳ್ಳೆತನ ತೋರಿಸುತ್ತೆ ಅದು. ಸೊ ನೀವು ಈ ಥರ ಬದುಕಿ ಅನ್ನೋದು ಅವಾಗಿಂದನೇ ತೋರಿಸಿದ್ದಾರೆ. ಆಮೇಲೆ ಫಿಲಿಮಲ್ಲೂ ಕೂಡ ಈ ಅವ್ರು ಫೋಕಸ್ಡಾಗಿ ಒಂದು ಡೈರೆಕ್ಷನ್ ಮಾಡಬೇಕಾದ್ರೆ ಆ ಪ್ರೋಸೆಸ್ಸಲ್ಲಿ ಅವ್ರಿಗೊಂದು ಡಿಸ್ಟ್ರಾಕ್ಷನ್ನಾಗಿ ತೊಗೊಬರ್ತಾರೆ ಪೊಲಿಟಿಷಿಯನ್ಸು, ಚಾಂದಿನಿ ಅಂದ್ಬಿಟ್ಟು. ಅದೇನು ಮೆಟಫರ್ ಅಂದರೆ, ಎಲೆಕ್ಷನ್ ಟೈಮಲ್ಲಿ ಎಲ್ಲ ರಾಜಕೀಯ ಪಾರ್ಟಿಗಳವರು ಜನರಿಗೆ ಎಣ್ಣೆ ಸೀರೆ ಇದೆಲ್ಲ ಕೊಟ್ಟು ಡೈವರ್ಟ್ ಮಾಡ್ತಾರೆ ಅವ್ರು ಫೋಕಸ್ಡ್ ಆಗಿರೋದು. ಸೊ ಆ ಥರ ಒಂದು ಮೆಟಫರ್ ನನಗೆ ಅರ್ಥ ಆಯಿತು. ಓಕೆ, ಇದು ಹಿಂಗಿರ್ಬೋದೇನೋ, ಚಾಂದಿನಿ ಅನ್ನೋ ಕ್ಯಾರೆಕ್ಟರ್ ಇದು. ಸೊ ಡೈವರ್ಟ್ ಮಾಡೋದಕ್ಕೆ ಅವ್ರನ್ನ. ಆಮೇಲೆ ಆ ವ್ಯಕ್ತಿ ಕಂಪ್ಲೀಟ್ಲಿ ಡೌನ್ ಆಗೋದಾಗ ಓಟ್ ಹಾಕಿದ್ಮೇಲೆ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ನಿಮಗೆ? ನೀವೆಲ್ಲ ಕಳ್ಕೊಂಡು ಬೀದಿಗೆ ಬರ್ತೀರಾ. ಸೊ ನೀವು ಬೀದಿಗೆ ಬಂದಾಗ ನೀವೇನು ಮಾಡಬೇಕು? ನಿಮ್ಮನ್ನು ನೀವು ನಂಬ್ಕೋಬೇಕು. ಅವಾಗ ಅವ್ರು ಡೈರೆಕ್ಟರ್ ಕ್ಯಾಪ್ ಹಾಕ್ದಾಗ ಹಂಗೆ ಅರ್ಥ ಆಯ್ತು, ನಿಮ್ಮನ್ನು ನೀವು ನಂಬ್ಕೊಳ್ಳೋದು ಪ್ರಜಾಕೀಯ. ಸೊ ನನಗೆ ಅದು ಅರ್ಥ ಆಯ್ತು. ನಾನು ನಿಜವಾಗ್ಲೂ ಮೈ ಜುಮ್ ಅಂದ್ಬಿಡ್ತೀವಿ ಇವ್ರು ಹೇಳ್ತಾ ಇದ್ರೆ. ಅಯ್ಯೋ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವರು. ಪ್ರಜಾಕೀಯ ಆಗಲಿ, ಮೂವಿ ಆಗಲಿ, ನಂಗೆ ಇವಾಗ್ಲೂ ನೋಡಿ ಮೈಯೆಲ್ಲ ಜುಮ್ ಅಂತ ಇದೆ. ಎಷ್ಟು ಸುಲಭವಾಗಿ ಬಿಡಿಸಿ ಹೇಳ್ಬಿಟ್ರು ಎಲ್ಲರಿಗೂ. ಅದಕ್ಕೇನೆ ಇದರಲ್ಲಿ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವಿಲ್ಲಿ ಪ್ರಜಾಕೀಯ ಪ್ರಜ್ಞಾವಂತರು ಅಂತ ಹಾಕಿದ್ದೀವಿ ನಾವು. ಸೊ ಬುದ್ಧಿವಂತರಿಗೂ ಪ್ರಜ್ಞಾವಂತರಿಗೂ ಅರ್ಥ ಏನಪ್ಪ ಅಂತಂದರೆ, ನಮ್ಮ ಪ್ರಜ್ಞೆ ನಮ್ಮ ಕೈಯಲ್ಲಿ, ನಮ್ಮನ್ನು ನಾವು ನಂಬ್ಕೊಂಡ್ರೆ ಖಂಡಿತ ಇದು ನಮ್ಗೆ ಹೆಂಗೆ ಬೇಕೋ ಹಂಗೆ ವ್ಯವಸ್ಥಿತವಾದ ವ್ಯವಸ್ಥೆ ಮಾಡ್ಕೊಳ್ಳೋದೇ ಪ್ರಜ್ಞಾವಂತಿಕೆ ಅಂತ
ಎಷ್ಟು ಸುಲಭವಾಗಿ ಬಿಡಿಸಿ ಹೇಳಿದ್ರು. ಒಂಥರ ನನಗೆ ಹೊಸ ಸ್ಟೋರಿ ಕೇಳ್ದಂಗೆ ಆಯಿತು. ಈ ಪ್ರಜಾಕೀಯಕ್ಕೂ ಮತ್ತು ಈ ಮೂವಿಗಿನೂ ಕನೆಕ್ಷನ್ ಇದೆ ಅಂತ ಅಷ್ಟು ಸುಲಭವಾಗಿ ಈಸಿಯಾಗಿ ಬಿಡಿಸಿಟ್ರು ಎಲ್ಲರ ಮುಂದೆನೂ. ಸೊ ಧನ್ಯವಾದ ಸರ್, ನೀವು ತುಂಬ ಅದ್ಭುತವಾಗಿ ತಿಳಿಸಿದ್ರಿ. ಧನ್ಯವಾದ. ಮತ್ತೊಂದು ಸರಿ ತಮ್ಮ ಹೆಸರು? ನಿಖಿಲ್ ಅಂತ. ನಿಖಿಲ್. ಸೊ ನಿಖಿಲ್ ಅವರು ತುಂಬ ಅದ್ಭುತವಾಗಿ ಹೇಳಿದ್ರು. ಸೊ ಇಷ್ಟು ಹೇಳ್ತಾ ನಮಸ್ಕಾರ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.